ನಮಃ ಶಿವಾಯ. ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ವಾಗಾರ್ಥವ್ಯವ ಸಂಪೃಕ್ತವು ವಾಗಾರ್ಥ ಪ್ರತಿಪತ್ತಯೇ. ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರಃ. ಮಾತಾಪಿತರ ಆಶೀರ್ವಾದದಿಂದ ಆರಂಭಿಸುವ ಕಾರ್ಯಗಳು ಸಫಲವಾಗುವುದೆಂಬುದು ಭಾರತೀಯರ ಪರಂಪರಾಗತ ನಂಬಿಕೆ. ಸಂಸ್ಕೃತದ ಶ್ರೇಷ್ಠ ಕವಿ ಕಾಳಿದಾಸರು ತಮ್ಮ ರಘುವಂಶ ಮಹಾಕಾವ್ಯ ರಚನೆಯಲ್ಲಿ ಮಂಗಳ ಶ್ಲೋಕವಾಗಿ ವಾಕ್, ಅದರ ಶಬ್ದ ಮತ್ತು ಅರ್ಥಕ್ಕಿರುವ ಭಾವಗಳನ್ನು ಬೇರ್ಪಡಿಸಲಾಗದಂತಹ ಒಂದು ಬಂಧ, ಹಾಗೆ ಒಂದಾಗಿರುವಂತೆ ಜಗತ್ತಿಗೆ ತಂದೆ ತಾಯಿಯ ರೂಪದಲ್ಲಿರುವ ಪಾರ್ವತಿ ಪರಮೇಶ್ವರರನ್ನ ಈ ಶ್ಲೋಕ ಮುಖೇನ ನಾನು ವಂದಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥವಾಗಿದೆ. ಇದು ಕೇವಲ ಶ್ಲೋಕ ಮಾತ್ರವಲ್ಲ, ಜಗತ್ತಿಗೆ ನಿಜಕ್ಕೂ ಪಾರ್ವತಿ ಪರಮೇಶ್ವರರೇ ತಂದೆ ತಾಯಿ ಅನ್ನೋದು ಅಲಿಖಿತ ಸತ್ಯ. ಆ ಬ್ರಹ್ಮ ಕೀಟ ಜನನಿ ಅಂತ ತಾಯಿ ಲಲಿತಾ ದೇವಿಯನ್ನ ಲಲಿತಾ ಸಹಸ್ರನಾಮದಲ್ಲಿ ನಾವು ಕೊಂಡಾಡ್ತೀವಿ. ಅಂದ್ರೆ ಆ ಬ್ರಹ್ಮನಿಂದ ಹಿಡಿದು ಸಣ್ಣ ಸಣ್ಣ ಕೀಟಗಳಿಗೂ ಆಕೆಯೇ ತಾಯಿ. ಹಾಗೆ ಆ ಪರಮಶಿವನೇ ತಂದೆ. ಆದ್ರೆ ಶಿವನ ತಂದೆ ತಾಯಿ ಯಾರು ಅನ್ನೋದು ನಿಮಗೆ ಗೊತ್ತಾ? ಶಿವನ ಜನನ ಹೇಗಾಯ್ತು ಅನ್ನೋದು ನಿಮಗೆ ಗೊತ್ತಾ? ಅಷ್ಟಕ್ಕೂ ಶಿವ ಹುಟ್ಟಿದ್ದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ದೇವಾನುದೇವ ಮಹಾದೇವ, ದೇವರುಗಳಿಗೆ ದೇವನಾದ ಅಗ್ರಗಣ್ಯ ಶಿವನು ಈ ಸೃಷ್ಟಿಯ ಲಯಕರ್ತ, ತ್ರಿಲೋಕಾಧಿಪತಿ. ತ್ರಿಲೋಕದ ಕಲ್ಯಾಣಕ್ಕಾಗಿಯೇ ಶಿವನು ಹುಟ್ಟಿ ಬಂದ ಅಂತ ಹೇಳಲಾಗುತ್ತೆ. ಸೃಷ್ಟಿಯ ಒಳಿತಿಗಾಗಿ ಇರುವ ತ್ರಿಮೂರ್ತಿಗಳಲ್ಲಿ ಶಿವನು ಅತ್ಯಂತ ಶಕ್ತಿಶಾಲಿ. ತನ್ನ ದೀರ್ಘ ತಪಸ್ಸಿನ ಮೂಲಕ ಜಗತ್ತಿನ ಒಳಿತು ಮತ್ತು ಕೆಡುಕನ್ನು ನಿರ್ಧರಿಸುವ ದೇವ. ಶಿವನ ಜನನದ ಬಗ್ಗೆ ಸಾಕಷ್ಟು ಕಥೆಗಳಿವೆ. ಹಲವು ಧರ್ಮ ಗ್ರಂಥಗಳಲ್ಲಿ ಶಿವನ ಬಗ್ಗೆ ಉಲ್ಲೇಖವಿದೆ. ಮಹಾಪುರಾಣಗಳಲ್ಲೂ ಶಿವನ ಹುಟ್ಟಿನ ಬಗ್ಗೆ ಇರುವ ಕಥೆಗಳು ಅಚ್ಚರಿಗೊಳಿಸುತ್ತವೆ. ಶಿವಪುರಾಣದಲ್ಲಿ ಶಿವನನ್ನ ಸ್ವಯಂಭೂ ಅಂತ ಹೇಳಲಾಗಿದೆ. ಆದರೆ ಶಿವನಿಗೆ ತಂದೆ ತಾಯಿ ಇಲ್ಲ, ಮಾನವನ ದೇಹದಿಂದ ಹುಟ್ಟಿದವನಲ್ಲ, ಅವನು ಸ್ವಯಂ ಶಕ್ತಿಯಿಂದ ಸೃಷ್ಟಿಯಾದವನು. ಈ ಕಾರಣಕ್ಕಾಗಿಯೇ ಶಿವನನ್ನ ಆದಿದೇವ ಅಂತಾನು ಕರೀತಾರೆ. ಪಂಚಭೂತಗಳನ್ನು ನಿಯಂತ್ರಿಸುವ ಆ ಪರಮೇಶ್ವರನಿಗೆ ಸಾವಿಲ್ಲ ಅಂತ ಸಹ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ಶಿವನ ಜನನದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನ ಮುಖದಲ್ಲಿ ಬಂದ ತೇಜಸ್ಸಿನ ಶಕ್ತಿಯಿಂದ ಶಿವನ ಜನನವಾಗುತ್ತೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಜನನವಾಯಿತು ಅಂತ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ವಿಷ್ಣುವಿನ ಜನನ ಹೇಗಾಯಿತು ಅನ್ನೋ ಪ್ರಶ್ನೆ ಇಲ್ಲಿ ಮೂಡಬಹುದು. ಶಿವಪುರಾಣದಲ್ಲಿ ವಿಷ್ಣುವಿನ ಜನನದ ಬಗ್ಗೆಯೂ ಉಲ್ಲೇಖವಿದೆ. ಒಮ್ಮೆ ಶಿವ ಪರಮಾತ್ಮನು ಕೈಯಲ್ಲಿ ರುದ್ರಾಕ್ಷಿ ಹಿಡಿದು ತಪಸ್ಸು ಮಾಡುತ್ತಿರುವಾಗ ಒಂದು ರುದ್ರಾಕ್ಷಿಯಿಂದ ವಿಷ್ಣುವಿನ ಜನನವಾಯಿತು ಅಂತ ಹೇಳಲಾಗುತ್ತೆ. ಇಲ್ಲಿ ಶಿವಪುರಾಣ ಹಾಗೂ ವಿಷ್ಣು ಪುರಾಣ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅಷ್ಟೇ ಅಲ್ಲ, ಶಿವನ ಜನನದ ಬಗ್ಗೆ ಸಾಕಷ್ಟು ಪುರಾತನ ಕಥೆಗಳಿವೆ. ಅಷ್ಟಕ್ಕೂ ಆ ಕಥೆ ಏನು ಗೊತ್ತಾ? ಒಮ್ಮೆ ವಿಷ್ಣು ಹಾಗೂ ಬ್ರಹ್ಮನ ನಡುವೆ ಯಾರು ಹೆಚ್ಚು ಶ್ರೇಷ್ಠರು ಅನ್ನೋ ಪರಸ್ಪರ ವಾದ ನಡೆಯುತ್ತಿರುತ್ತೆ. ಈ ವೇಳೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಜ್ವಲಂತ ಸ್ತಂಭ ಕಾಣಿಸಿಕೊಳ್ಳುತ್ತೆ. ವಿಷ್ಣು ಮತ್ತು ಬ್ರಹ್ಮನ ವಾದವನ್ನ ಕೇಳಿದ ಸ್ತಂಭವು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ನನ್ನ ಆದಿ ಮತ್ತೆ ಅಂತ್ಯವನ್ನ ಕಂಡು ಹಿಡಿತಾರೋ ಅವರೇ ಶ್ರೇಷ್ಠರು ಅಂತ ಪರಿಗಣಿಸಲಾಗುತ್ತೆ ಅಂತ ಆ ಸ್ತಂಭವು ಅಶರೀರವಾಣಿಯಿಂದ ನುಡಿಯುತ್ತೆ. ಆಗ ಬ್ರಹ್ಮ ಮತ್ತೆ ವಿಷ್ಣು ಸ್ತಂಭದ ಅಂತ್ಯ ಮತ್ತು ಆರಂಭವನ್ನು ಹುಡುಕಲು ಮುಂದಾಗ್ತಾರೆ. ಬ್ರಹ್ಮದೇವರು ತಕ್ಷಣವೇ ಹಂಸರೂಪ ತಾಳಿ ಸ್ತಂಭದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರಿ ಹೋಗ್ತಾರೆ. ಇತ್ತ ಶ್ರೀ ಮಹಾವಿಷ್ಣುವು ವರಾಹ ರೂಪ ತಾಳಿ ಸ್ತಂಭದ ಅಂತ್ಯವನ್ನು ಹುಡುಕಲು ಭೂಮಿಯನ್ನು ಆಳವಾಗಿ ಅಗೆಯಲು ಆರಂಭಿಸುತ್ತಾರೆ. ಇಬ್ಬರು ಎಷ್ಟೇ ಪ್ರಯತ್ನಿಸಿದ್ರೂ ಸ್ತಂಭದ ಮೇಲ್ಭಾಗ ಮತ್ತು ಅಂತ್ಯವನ್ನ ಕಂಡು ಹಿಡಿಯೋಕೆ ಹರಿಬ್ರಹ್ಮೇಂದ್ರರಿಂದ ಸಾಧ್ಯವಾಗೋದಿಲ್ಲ. ಆ ಸ್ತಂಭದ ಆದಿ ಮತ್ತೆ ಅಂತ್ಯ ಸಿಗದೆ ಇದ್ದಾಗ ನಮ್ಮಿಬ್ಬರಿಗಿಂತಲೂ ಶ್ರೇಷ್ಠವಾದ ಶಕ್ತಿ ಬೇರೊಂದಿದೆ ಅನ್ನೋದು ಇಬ್ಬರಿಗೂ ಅರಿವಾಗುತ್ತೆ. ಬಳಿಕ ಬ್ರಹ್ಮ ಮತ್ತೆ ವಿಷ್ಣು ಸ್ತಂಭವನ್ನ ನೀನು ಯಾರು ಅಂತ ಕೇಳಿದಾಗ ಭಗವಾನ್ ಶಿವನು ಪ್ರತ್ಯಕ್ಷನಾಗ್ತಾನೆ. ಬಳಿಕ ಇಬ್ಬರು ಶಿವನ ಬಳಿ ತಮ್ಮ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾರೆ. ಈ ಕಥೆಯ ಮೂಲಕ ಶಿವನಿಗೆ ಅಂತ್ಯವಿಲ್ಲ, ಶಿವನಿಗೆ ಸಾವಿಲ್ಲ, ಹುಟ್ಟಿನ ಮೂಲವಿಲ್ಲ ಅನ್ನೋದು ಅರ್ಥವಾಗುತ್ತೆ. ಹೀಗಾಗಿಯೇ ಶಿವನನ್ನ ನಾವು ಸ್ವಯಂಭೂ ಅಂತಾನು ಕರೀತೇವೆ. ವಿಷ್ಣು ಪುರಾಣದಲ್ಲೂ ಶಿವನ ಜನನಕ್ಕೆ ಸಂಬಂಧಿಸಿದ ಮತ್ತೊಂದು ದಂತಕಥೆ ಇದೆ. ವಿಷ್ಣು ಪುರಾಣದ ಪ್ರಕಾರ ಶಿವನ ತಂದೆ ಬ್ರಹ್ಮನಂತೆ. ಇದು ಹೇಗೆ ಅನ್ನೋದೇ ಒಂದು ಕೌತುಕ. ಒಮ್ಮೆ ಭೂಮಿ, ಆಕಾಶ, ಪಾತಾಳ ಸೇರಿದಂತೆ ಇಡೀ ಬ್ರಹ್ಮಾಂಡವೇ ನೀರಿನಲ್ಲಿ ಮುಳುಗಿ ಹೋಗಿರುತ್ತೆ. ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರರನ್ನ ಹೊರತುಪಡಿಸಿ ಬೇರೆ ದೇವರು ಅಥವಾ ಜೀವಿಗಳು ಬ್ರಹ್ಮಾಂಡದಲ್ಲಿ ಇರೋದಿಲ್ಲ. ಆಗ ಶ್ರೀ ಮಹಾವಿಷ್ಣು ನೀರಿನಲ್ಲಿ ಶೇಷನಾಗನ ಮೇಲೆ ಮಲಗಿ ಯೋಗ ನಿದ್ರೆಯಲ್ಲಿದ್ದಾಗ ಬ್ರಹ್ಮನು ವಿಷ್ಣುವಿನ ನಾಭಿಯಿಂದ ಕಮಲದ ಮೂಲಕ ಜನಿಸ್ತಾರೆ. ಆಗ ಬ್ರಹ್ಮ ವಿಷ್ಣು ಇಬ್ಬರು ಬ್ರಹ್ಮಾಂಡದ ಬಗ್ಗೆ ಮಾತನಾಡುವಾಗ ಶಿವನು ಪ್ರತ್ಯಕ್ಷನಾಗ್ತಾನೆ. ಆದರೆ ಬ್ರಹ್ಮನು ಶಿವನನ್ನ ಗುರುತಿಸಿದ ಕಾರಣ ಶಿವನು ಕೋಪಗೊಂಡು ಅಲ್ಲಿಂದ ಮಾಯವಾಗಿ ಬಿಡ್ತಾನೆ. ಇದನ್ನ ಗಮನಿಸಿದ ವಿಷ್ಣುವು ಬ್ರಹ್ಮನಿಗೆ ದಿವ್ಯ ದೃಷ್ಟಿ ಕೊಟ್ಟು ಶಿವನನ್ನ ನೆನಪಿಸ್ತಾನೆ. ಬ್ರಹ್ಮನಿಗೆ ತನ್ನ ತಪ್ಪಿನ ಅರಿವಾಗಿ ಕೂಡಲೇ ಶಿವನ ಬಳಿ ಕ್ಷಮೆ ಕೋರ್ತಾನೆ. ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತನ್ನ ಮಗನಾಗಿ ಜನಿಸುವಂತೆ ಶಿವನಲ್ಲಿ ಕೇಳಿಕೊಳ್ತಾನೆ. ಆಗ ಶಿವನು ಬ್ರಹ್ಮನ ಮನವಿಯನ್ನು ಒಪ್ಪಿ ಸರಿ ಅಂತ ಹೇಳ್ತಾರೆ. ಬಳಿಕ ಬ್ರಹ್ಮನು ಸೃಷ್ಟಿಕರ್ತನಾಗಿ, ವಿಷ್ಣುವು ಸ್ಥಿತಿಕರ್ತನಾಗಿ, ಶಿವನು ಲಯಕರ್ತನಾಗಿ ತಮ್ಮ ಕರ್ತವ್ಯಗಳನ್ನ ಹಂಚಿಕೊಳ್ತಾರೆ. ಬ್ರಹ್ಮದೇವರು ಈ ಸೃಷ್ಟಿಯನ್ನ ಸೃಷ್ಟಿಸುವ ಸಮಯದಲ್ಲಿ ಒಂದು ಮಗುವಿನ ಅವಶ್ಯಕತೆ ಇರುತ್ತೆ. ಆಗ ಶಿವ ಪರಮಾತ್ಮನು ಕೊಟ್ಟ ವರ ನೆನಪಾಗಿ ಬ್ರಹ್ಮನು ಶಿವನಲ್ಲಿ ಪ್ರಾರ್ಥಿಸ್ತಾರೆ. ಆಗ ಬ್ರಹ್ಮನ ಮುಂದೆ ಶಿವನು ಮಗುವಿನ ರೂಪದಲ್ಲಿ ಕಾಣಿಸಿಕೊಳ್ತಾರೆ. ಹೀಗೆ ಕಾಣಿಸಿಕೊಂಡ ಆ ಮಗು ಜೋರಾಗಿ ಅಳುತ್ತಿರುತ್ತೆ. ಆಗ ಬ್ರಹ್ಮದೇವರು ಆ ಮಗುವಿಗೆ ರುದ್ರ ಅಂತ ಹೆಸರಿಡ್ತಾರೆ. ಆ ಹೆಸರು ಇಷ್ಟವಾಗದೆ ಆ ಮಗು ಮತ್ತೆ ಅಳೋಕೆ ಶುರು ಮಾಡುತ್ತೆ. ಆಗ ಬ್ರಹ್ಮದೇವರು ಮತ್ತೊಂದು ಹೆಸರಿಡ್ತಾರೆ. ಆದ್ರೂ ಆ ಹೆಸರು ಕೂಡ ಇಷ್ಟವಾಗದೆ ಆ ಮಗು ಅಳುತ್ತಲೇ ಇರುತ್ತೆ. ಆಗ ಬ್ರಹ್ಮದೇವರು ಮಗುವಿನ ರೂಪದಲ್ಲಿದ್ದ ಶಿವನಿಗೆ 108 ಹೆಸರುಗಳನ್ನ ಇಡ್ತಾರೆ. ರುದ್ರ, ಸರ್ವ, ಭಾವ, ಉಗ್ರ, ಭೀಮ, ಈಶ, ಮಹಾ
ಮಹಾದೇವ ಅಂತ ಬ್ರಹ್ಮದೇವರು ಇಟ್ಟ 108 ಹೆಸರುಗಳಿಂದಲೇ ಇವತ್ತಿಗೂ ನಾವು ಶಿವನನ್ನ ಆರಾಧಿಸ್ತೇವೆ. ಹೀಗಾಗಿ ಶಿವನ ತಂದೆ ಬ್ರಹ್ಮ ಅನ್ನೋದು ಸಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಮದ್ ದೇವಿ ಮಹಾಪುರಾಣವನ್ನು ನಾವಿಲ್ಲಿ ಸ್ಮರಿಸಲೇಬೇಕು. ದೇವಿ ಮಹಾಪುರಾಣದಲ್ಲೂ ಭಗವಾನ್ ಶಿವನ ತಂದೆ ತಾಯಿಯ ಬಗ್ಗೆ ಹೇಳಲಾಗಿದೆ. ಈ ಮಹಾಪುರಾಣದ ಪ್ರಕಾರ ಒಮ್ಮೆ ನಾರದರು ತಮ್ಮ ತಂದೆಯ ಬಳಿ ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದವರು ಯಾರು ಅಂತ ಕೇಳ್ತಾರೆ. ಅಲ್ಲದೆ ಭಗವಾನ್ ವಿಷ್ಣುವಿನ ಹತ್ರ ಶಿವ ಮತ್ತು ಬ್ರಹ್ಮದೇವನ ತಂದೆ ತಾಯಿಗಳು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ನಾರದರ ಪ್ರಶ್ನೆಗೆ ಬ್ರಹ್ಮದೇವರು ನೀಡಿದ ಉತ್ತರ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಬ್ರಹ್ಮದೇವರು ಹೇಳಿದಂತೆ ಸಾಕ್ಷಾತ್ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಪ್ರಕೃತಿಯ ರೂಪದಲ್ಲಿರುವ ದುರ್ಗಾದೇವಿ ಮತ್ತು ಸದಾಶಿವನ ಸಂಯೋಗದಿಂದ ಜನಿಸಿದವರು. ಅಂದ್ರೆ ಪ್ರಕೃತಿಯ ರೂಪದಲ್ಲಿ ಇರುವ ದುರ್ಗೆ ನಮ್ಮ ಮೂವರಿಗೂ ತಾಯಿ, ಸದಾಶಿವನೇ ನಮ್ಮ ತಂದೆ ಅಂತ ಹೇಳ್ತಾರೆ. ಮೊದಲೇ ಹೇಳಿದ ಹಾಗೆ ದೇವಿ ಪುರಾಣದಲ್ಲಿ ತ್ರಿಮೂರ್ತಿಗಳ ತಾಯಿ ಆಕೆಯೇ ಆಗಿದ್ದಾಳೆ. ಆಕೆ ಬರೀ ತ್ರಿಮೂರ್ತಿಗಳು ಮಾತ್ರವಲ್ಲ, ನಾವು ನೀವು ಸೇರಿದಂತೆ ಇಡೀ ಸೃಷ್ಟಿಯ ಪ್ರತಿಯೊಂದು ಜೀವಿಯ ತಾಯಿಯೂ ಆಕೆಯೇ ಆಗಿದ್ದಾಳೆ. ಇದೇ ಕಾರಣಕ್ಕೆ ಆಕೆಯನ್ನ ಆಬ್ರಹ್ಮ ಕೀಟ ಜನನಿ ಅಂತಾನೂ ಕರೀತಾರೆ. ಶ್ರೀಮದ್ ದೇವಿ ಮಹಾಪುರಾಣದಲ್ಲಿ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರ ನಡುವಿನ ಕಾಳಗದ ಕಥೆಯನ್ನು ವಿವರಿಸಲಾಗಿದೆ. ಒಮ್ಮೆ ಬ್ರಹ್ಮ ಮತ್ತೆ ಭಗವಾನ್ ವಿಷ್ಣುವಿನ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತಿರುತ್ತೆ. ಇದು ದೊಡ್ಡ ವಾದಕ್ಕೂ ಕಾರಣವಾಗಿರುತ್ತೆ. ಬ್ರಹ್ಮದೇವರು ನಾನೇ ಬ್ರಹ್ಮಾಂಡವನ್ನ ಸೃಷ್ಟಿಸಿದ್ದೇನೆ, ನಾನೇ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಆಗ ವಿಷ್ಣುವು ನಾನು ನಿನ್ನ ತಂದೆ, ನೀನು ನನ್ನ ಹೊಕ್ಕಳಿನಿಂದ ಹೊರಹೊಮ್ಮಿ ಕಮಲದಿಂದ ಹುಟ್ಟಿದವನು, ನಾನೇ ನಿನಗಿಂತಲೂ ಹಿರಿಯ ಮತ್ತೆ ಶ್ರೇಷ್ಠ ಅಂತ ವಾದಿಸ್ತಿರ್ತಾರೆ. ಇವರಿಬ್ಬರ ಜಗಳವನ್ನ ಕೇಳಿಸಿಕೊಂಡ ಸದಾಶಿವನು ಪ್ರತ್ಯಕ್ಷನಾಗ್ತಾನೆ. ಆಗ ಶಿವನು ಹೀಗೆ ಹೇಳ್ತಾನೆ, ನಾನು ನಿಮಗೆ ಜಗತ್ತನ್ನ ಸೃಷ್ಟಿಸುವ ಮತ್ತು ನಿರ್ವಹಿಸುವ 2 ಕಾರ್ಯಗಳನ್ನು ಮಾತ್ರ ನೀಡಿದ್ದೇನೆ. ಯಾರು ಶ್ರೇಷ್ಠರು ಅನ್ನೋ ವಿಚಾರಕ್ಕೆ ವಾದ ಮಾಡಲು ನಿಮಗೆ ಶಕ್ತಿ ಇಲ್ಲ. ಅಲ್ಲದೆ ಶಂಕರ ಮತ್ತೆ ರುದ್ರನಿಗೆ ವಿನಾಶ ಮತ್ತೆ ನಾಶ ಮಾಡುವ ಕಾರ್ಯಗಳನ್ನ ನೀಡಿದ್ದೇನೆ ಅಂತ ಇಬ್ಬರನ್ನು ಸುಮ್ಮನಾಗಿಸ್ತಾರೆ. ಹೀಗೆ ಇಬ್ಬರನ್ನ ಸಮಾಧಾನ ಮಾಡಿದ ಪರಮೇಶ್ವರನು ನನಗೆ 5 ಮುಖಗಳಿವೆ. 1 ಆಕಾರ್, 2 ಉಕಾರ್, 3 ಮುಖಾರ್, 4 ಬಿಂದು, 5ನೆಯ ಮುಖದಿಂದ ಶಬ್ದ ಉದ್ಭವಿಸುತ್ತೆ. ಈ ಪಂಚಮುಖಗಳನ್ನು ಒಗ್ಗೂಡಿಸಿದಾಗ ಓಂಕಾರ ರೂಪಗೊಳ್ಳುತ್ತೆ. ಇದನ್ನೇ ನಾವೆಲ್ಲರೂ ಶಿವನ ಮೂಲ ಮಂತ್ರವೆಂದು ತಿಳಿದಿದ್ದೇವೆ. ಹೀಗೆ ಶಿವನು ಹೇಳಿದ ನಂತರ ಬ್ರಹ್ಮ ಮತ್ತೆ ವಿಷ್ಣು ಇಬ್ಬರು ಶಿವನಿಗಿಂತ ಶಕ್ತಿಶಾಲಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಶಿವನಿಗೆ ನಮಸ್ಕರಿಸ್ತಾರೆ. ಇಲ್ಲಿವರೆಗೂ ಶಿವನ ಹುಟ್ಟಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೇವೆ. ಆದರೆ ಶಿವನ ಗುರು ಯಾರು, ಶಿವ ಯಾರ ಬಳಿ ಶಿಕ್ಷಣ ಪಡೆದ್ರು ಅನ್ನೋದು ನಿಮಗೆ ಗೊತ್ತಾ? ನಿಮಗೆಲ್ಲ ತಿಳಿದಿರುವಂತೆ ಸಾಕ್ಷಾತ್ ಶಿವನೇ ಬ್ರಹ್ಮಾಂಡದ ಗುರು. ಹಿಂದೂ ಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡಕ್ಕೆ ಮೊದಲ ಗುರು ಬ್ರಹ್ಮ, ಹಾಗೆ ಶಿವ. ಬ್ರಹ್ಮದೇವರು ತನ್ನ 4 ಮಾನಸ ಪುತ್ರರಿಗೆ ಶಿಕ್ಷಣ ಕೊಡ್ತಾರೆ. ಹಾಗೆಯೇ ಶಿವ ಪರಮಾತ್ಮರು ತಮ್ಮ ಜ್ಞಾನವನ್ನ ತನ್ನ 7 ಶಿಷ್ಯರಿಗೆ ಪ್ರಸಾದಿಸ್ತಾರೆ. ಆ 7 ಶಿಷ್ಯಂದಿರನ್ನೇ ನಾವು ಸಪ್ತರ್ಷಿಗಳು ಅಂತ ಕರೆಯುತ್ತೇವೆ. ಇನ್ನು ಶಿವನು ಶಾಂತ ಹಾಗೂ ರೌದ್ರ ಸ್ವರೂಪನೂ ಹೌದು. ಶಾಂತ ರೂಪದಲ್ಲಿ ಯೋಗಿಯಾಗಿ ವೈರಾಗ್ಯ ಜೀವನವನ್ನ ಮತ್ತು ಸಂಸಾರಿಯಾಗಿ ತಾಯಿ ಪಾರ್ವತಿ ಹಾಗೂ ಮಕ್ಕಳಾದ ಗಣೇಶ ಕಾರ್ತಿಕೇಯರ ಜೊತೆ ಇರ್ತಾರೆ. ರೌದ್ರ ರೂಪದಲ್ಲಿ ದುಷ್ಟರನ್ನು ಸಂಹರಿಸುವ ಮಹಾಕಾಲ, ಭೈರವ, ವೀರಭದ್ರ ಹಾಗೂ ಇತರ ರೂಪಗಳನ್ನು ಅವತರಿಸಿದ್ದಾರೆ. ಶಿವ ಪರಮಾತ್ಮನು ಯೋಗ, ಧ್ಯಾನ ಮತ್ತು ಕಲೆಯ ದೇವರಾಗಿ ಆದಿಯೋಗಿ ನಟರಾಜನ ರೂಪವನ್ನು ತಾಳಿದ್ದಾರೆ. ಆದರೆ ಇವತ್ತಿಗೂ ಶಿವನನ್ನ ಬಹುತೇಕವಾಗಿ ಲಿಂಗದ ರೂಪದಲ್ಲೇ ಪೂಜಿಸಲಾಗುತ್ತೆ ಅನ್ನೋದೇ ವಿಶೇಷ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಚಾನೆಲ್ನ ವಾಟ್ಸಪ್ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಓಂ ನಮಃ ಶಿವಾಯ.